ಸೌಂಡ್ ಬಾಕ್ಸ್ ಸೌಂಡ್ ಮೂರನೆಯ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಂಡು ಪೂಜ್ಯರಲ್ಲಿ ಬಹಳ ಅನಂತ ಭಕ್ತಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ಆಗಮಿಸಿರುವ ಎಲ್ಲ ಪರಮ ಪೂಜ್ಯರಲ್ಲಿ ಎಲ್ಲ ಗುರುವಿನಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಹೇಳ್ತಾ ಇವತ್ತಿನ ಈ ಸಮಾರಂಭದ ಕಾರಣಕರ್ತರಾಗಿರ್ತಕ್ಕಂಥ ಗುರುಗಳು ಬಸವ ಗುರುಗಳವರು 75 ಹುಟ್ಟುಹಬ್ಬದ ಕಾರ್ಯಕ್ರಮ ವಿಜೃಂಭಣೆಯಿಂದ ನಾವೆಲ್ಲ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇದೀಗ ನಾವು ನೋಡಿದ್ರೆ ಒಂದಿಷ್ಟು ಜನ ಪೂಜೆಯನ್ನು ಅರ್ಪಣೆಯನ್ನು ಮಾಡೋದು, ಭಕ್ತಿಯನ್ನು ಅರ್ಪಣೆ ಮಾಡೋದು, ಭಕ್ತಿಯನ್ನು ಕಾಣುವುದು ಸ್ವೀಕರಿಸ ಅವರ ಕೋಮಲವಾಗಿರ್ತಕ್ಕಂಥ ಪ್ರೀತಿಯ ಹೃದಯ ತೋರಿಸಲಿಕ್ಕೆ ಬರುವುದಿಲ್ಲ, ಬಿಡಲಿಕ್ಕೇನೂ ಬರುವುದಿಲ್ಲ. ಇಲ್ಲದನ್ನು ಮೊದಲೇ ಇಲ್ಲ. ಎಂಥ ಆನಂದದ ಸಂಭ್ರಮ ನೋಡಿ ಇದು. ಅದಕ್ಕೆ ಪೂಜ್ಯರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಸದ್ಗುರು ದೊರೆತರೆ ದುರ್ಲಭವು, ದೊರೆತರೆ ಜನ್ಮವು ಪಾವನ. ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಮ್ಮ ಮಾರ್ಗದರ್ಶನ. ಸದ್ಗುರು ದೊರೆತರೆ ದುರ್ಲಭ. ನಾನು ಸುಮಾರು ವರ್ಷದಿಂದ ಅಡ್ಡಾಡಿ ಬಹಳ ಕಡೆ ತಿರುಗಾಡಿ ಬಂದರೂ ಸಹಿತ ಕೇವಲ ವಸ್ತು ನಿರ್ದೇಶನ ರೂಪವನ್ನು ಮಾಡಿ ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ಮಾರ್ಗದರ್ಶನ ಮಾಡುವ ಸಿಗುವುದು. ಅದಕ್ಕೆ ಹೇಳ್ತಾ ಇದ್ದಾರೆ, ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನ. ಇಷ್ಟಕ್ಕೆ ಪೂರ್ತಿ ಕೊಡಲಿಲ್ಲ. ಸ್ವಾರೂಪ್ಯ ಶಾಸ್ತ್ರಗಳು ಗುರು ಪರಮೇಶ್ವರನೇ ನೋಡಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಶಾಸ್ತ್ರಗಳನ್ನುವಂಥವು ಏನಲ್ಲ, ಅವು ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಗುರುವೇ ಪರಮೇಶ್ವರ ಇದ್ದಾನೆ ಅನ್ನೋದು ತಿಳ್ಕೊಂಡು ಸಂತ ಕಬೀರದಾಸರು ಅದೇ ರೀತಿ ಹೇಳ್ತಾ ಇದ್ದಾರೆ. ಗುರುವಿನಿಗೆ ದೇವರಿಗಿಂತ ಗುರುವೇ ಅಧಿಕ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಗುರು ಗೋವಿಂದನಿಗೆ ಗೋಗುರುಗಳೇ ಕಾಕಿಲ ಗೋಪಾಲ ಬಲಿ ಹರಿಯಿರಿ. ಅಲ್ಲಿ ಕೇವಲ ಗುರು ದೊಡ್ಡವರು ಅಂದರೆ ಲೋಕದಲ್ಲಿ ನನ್ನ ಇರುವನ್ನು ತೋರಿಸಲಿಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವನು ಅವನೇ ಲೋಕದಲ್ಲಿ ಒಬ್ಬನೇ ಇದ್ದಾನೆ. ನಗರೋಧಿಕಂ ಅಂತ, ನಗರೋಧಿಕಂ ನಗರೋಧಿಕಂ ಇತಿ ಶಿವಶಾಸನ. ಇದನ್ನು ದೇವರೇ ಹೇಳ್ತಾ ಇದ್ದಾನೆ ಅನ್ನುವಂಥ ಮಾತನ್ನ ಹಿಂದಿನಿಂದ ಇತಿಹಾಸ ಹೇಳ್ತಾ ಇದೆ. ಪುಣ್ಯಾತ್ಮರೇ, ಇವತ್ತಿನ ದಿವಸ ಅಂತ ಪೂಜ್ಯರನ್ನ ನಾವು ಆನಂದದಿಂದ ಭಕ್ತಿಯಿಂದ ಗೌರವಿಸಿ ಅವರ ಕೃಪೆಗೆ ಪಾತ್ರರಾಗುವಂಥ ಒಂದು ಒಳ್ಳೆಯ ಸಂದರ್ಭ ಬಂದಿದೆ. ಅವರಲ್ಲಿ ನಂಬಿಕೆ ಭಕ್ತಿಯನ್ನು ಯಾರು ನಾವು ಇಡ್ತಾ ಇದ್ದೀವಲ್ಲ ಅವರಿಗೆ ಕಲ್ಯಾಣ ಕಟ್ಟಿಟ್ಟು ಬುದ್ಧಿ ಎನ್ನುವಂಥದ್ದು ಸಂಶಯವೇ ಇಲ್ಲ. ಯಾಕಂದ್ರೆ ಕೇಳಿದ್ರೆ ನಮ್ಮಲ್ಲಿ ಕೂಡ ಅವರಲ್ಲಿ ಭಕ್ತಿ ಪ್ರೇಮ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ಕಡೆ ಒಬ್ಬ ಕಬೀರದಾಸನು ಹೇಳ್ತಾ ಇದ್ದಾರೆ, ಗುರುವಿನಲ್ಲಿ ಯಾವ ರೀತಿ ನಾವು ಇರಬೇಕು ಅನ್ನೋದಕ್ಕೆ. ಯಾವುದೋ ಒಂದು ಚಕೋರ ಪಕ್ಷಿ ಅದು ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ, ತನ್ನ ಚಂದ್ರಮನನ್ನು ನೋಡಿ ಪ್ರೀತಿಸಿದರೆ ಎಂತಿರಬೇಕು, ಚಕೋರ ಚಂದ್ರಮನಂತಿರಬೇಕು. ಗೋಸ್ಕರ ಅಪಾರ ಪ್ರೀತಿ ಬಗ್ಗೆ ಹೇಳಿದ್ರೆ ನಮಗೆ, ನಿಮ್ಮ ಲೌಕಿಕದೊಳಗೆ ನೀವು ಪ್ರೀತಿಯಿಂದ ಪ್ರಪಂಚನೇ ನೀವು ಮಾಡಕ್ಕೆ ಬರುವುದಿಲ್ಲ ಅಂತ ಹೇಳಿ ಓದೇ ಸಂಸಾರವೇ ಮಾಯಾಕೋ ಸಗಾಯ ಗೆಳತನ ಮಾಡಿರಿ, ಪ್ರೀತಿ ಕೂಡ ಯಾಕೆ ಮಾಡಿಲ್ಲ. ಪ್ರೀತಿಸಿದರೆ ಎಂತಿರಬೇಕು, ಚಕೋರ ಚಂದ್ರಮನಂತಿರಬೇಕು, ಕತ್ತು ಮುರಿದು ಕೆಳಬಿದ್ದರೆ ಚಿತ್ರ ಚಿತ್ತ ಚಂದ್ರಮನೆಡೆಗೆ ಅಂತ. ಹಾಗೆ ಗುರುವಿನಲ್ಲಿ ಶ್ರದ್ಧೆ ಭಕ್ತಿಯನ್ನು ನಾವು ಇಟ್ಟಿದ್ದಾದರೆ ಅವರಿಗೆ ಏನು ನಮಗೆ ಹೇಳಬೇಕಂತ ಇದ್ದಾರಲ್ಲ ಅಂತ ಒಳ್ಳೆಯ ಸುಖದಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಇರುವಂಥ ಸುಯೋಗ ಇಂಥ ಕಾರ್ಯಕ್ರಮವನ್ನು ಆಚರಿಸುವುದರಿಂದ, ಗುರುಗಳ ಸಂಪರ್ಕವನ್ನು ಮಾಡುವುದರಿಂದ ಬರ್ತಾ ಇದೆ. ಪುಣ್ಯಾತ್ಮರೇ, ನಮ್ಮ ಬಾಳಿಗೆ ನಿಮಗೆ ಹೋಗಿದ್ದೀನಿ. ಆ ಕಾರ್ಯಕ್ರಮದ ದಿನ ಅಷ್ಟೇ ನೆನಪಿರ್ತೈತಿ, ಬಾಕಿದ ಯಾವುದೂ ನೆನಪಿಲ್ಲ. ಅದಕ್ಕೆ ಸಂತ ಕಬೀರದಾಸರ ಒಂದು ಕಡೆ ಬರೀತಾ ಇದ್ದಾರೆ. ಏನಂತ ಬರೀತಾ ಇದ್ದಾರೆ? ಸುಖಮೇ ಸುಖಿನ ಕರೆ ನಕ
ಸುಖದಲ್ಲಿ ಯಾರೂ ಸ್ಮರಣೆಯನ್ನು ಮಾಡಲು ದುಃಖದಲ್ಲಿ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಸುಖದಲ್ಲಿ ಸ್ಮರಣೆಯನ್ನು ಮಾಡಿದರೆ ದುಃಖವೇಕೆ ಬಂದಿತ್ತು ಕಬೀರ. ಹಾಗೆ ಅವರು ನಮಗೆ ಮಾರ್ಗದರ್ಶನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಮಂತ್ರದ ಮುಖಾಂತರ, ಯೋಗದ ಮುಖಾಂತರ, ಧ್ಯಾನದ ಮುಖಾಂತರ ಇನ್ನೂ 10 ಹಲವು ಮಾರ್ಗಗಳನ್ನು ಹೇಳಿ ನಮ್ಮ ಕಲ್ಯಾಣ ಮಾರ್ಗದಲ್ಲಿ ನಮ್ಮನ್ನು ಹೇಳೋ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೇವೆ. ಅಂಥದನ್ನ ಯಾರು ದಿನನಿತ್ಯ ನಾವು ಅದನ್ನು ಪಾಲನೆಯನ್ನು ಮಾಡ್ತಾ ಇದ್ದೇವೆ. ನಮಗೊಂದು ದೀಕ್ಷೆಯನ್ನು ಕೊಟ್ಟು ಒಂದು ಮಾರ್ಗವನ್ನು ಹೇಳ್ತಿದ್ದೆ, ರೇಖಿ ದೀಕ್ಷೆ. ವಿಶೇಷವಾಗಿ ಅದರಲ್ಲಿ ಅವರೇ ನಮ್ಮನ್ನು ಹೊಳ್ಳಿ ಪರೀಕ್ಷೆಯನ್ನು ಮಾಡಿ ಉನ್ನತ ಮಟ್ಟಕ್ಕೆ ಸಾಗ್ತಾ ಇದ್ದಾರೆ. ನಮಗೆ ಏನಂತ ಆಗತ್ತೆ ಯಾಕಂದ್ರೆ ಸದ್ಗುರು ದೊರೆತ